ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 2 ದಿನ ಆಗಿತ್ತು ನಾನು ವ್ಲಾಗ್ ಏನು ಮಾಡೇ ಇರಲಿಲ್ಲ. ವಿಡಿಯೋ ಶೂಟು ಮಾಡ್ಕೊಂಡಿರಲಿಲ್ಲ, ಯಾವುದು ಇರಲಿಲ್ಲ, ಅಪ್ಲೋಡ್ ಕೂಡ ಮಾಡಿರಲಿಲ್ಲಲ್ಲ, ಶೂಟೇ ಮಾಡ್ಕೊಂಡಿರಲಿಲ್ಲ, ಇನ್ನು ಅಪ್ಲೋಡ್ ಎಲ್ಲಿಂದ ಮಾಡಲಿ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಇನ್ನು ನಿನ್ನೆ ಭಾನುವಾರ ಬೇರೆ ನಾನೇನು ನಾನ್ ವೆಜ್ಜು ಮಾಡಿರಲಿಲ್ಲ. ಹಾಗಾಗಿ ನಿನ್ನೆ ಕೂಡ ನಾನೇನು ವೀಡಿಯೋನ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ. ಇನ್ನಿವತ್ತು ಕಾರ್ತಿಕ ಸೋಮವಾರದ ಮೊದಲನೇ ಸೋಮವಾರ ಅಲ್ವಾ, ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ಮನೆಯಲ್ಲಿ ಪೂಜೆ ಮಾಡಬೇಕು, ದೇವಸ್ಥಾನಕ್ಕೂ ಕೂಡ ಹೋಗಿ ಬರಬೇಕು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಡೋದಕ್ಕೆ ನಾನು ಬೆಳಗ್ಗೆನೇ ಎದ್ದಿದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಫುಲ್ ಮನೆ ಕ್ಲೀನ್ ಮಾಡಬೇಕಾಗಿತ್ತು. ನಾನ್ ವೆಜ್ ಏನು ಮಾಡಿರಲಿಲ್ಲ, ಆದರೂ ಕೂಡ ಎಲ್ಲನೂ ಕ್ಲೀನ್ ಮಾಡೋದಿದ್ದೇ ಇರುತ್ತೆ ಅಲ್ಲ. ಇನ್ನು ಪೂಜೆ ಮಾಡಬೇಕು ಅಂದರೆ ಎಲ್ಲನೂ ಕ್ಲೀನ್ ಮಾಡ್ಕೊಬೇಕು. ಇನ್ನು ಶುಕ್ರವಾರ ಗುರುವಾರ ಎಲ್ಲ ನಾನು ಏನು ಬೆಡ್ ಸ್ಪ್ರೆಡ್ ಎಲ್ಲ ಏನು ತೆಗಿಯೋಕ್ಕೆ ಹೋಗಿರಲಿಲ್ಲ. ಯಾಕಂತಂದರೆ ನಾನು ಚೇಂಜ್ ಮಾಡಿ 1 ವಾರ ಆಗಿತ್ತು ಅಷ್ಟೇ. ಅಂದರೆ ಹಬ್ಬದಲ್ಲಿ ಚೇಂಜ್ ಮಾಡಿದ್ದಿದ್ದಲ್ವ, ಹಾಗಾಗಿ ಇವತ್ತು ಎಲ್ಲನೂ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಡ್ ಸ್ಪ್ರೆಡ್ ಕೂಡ ಎಲ್ಲ ತೆಗೆದು ಚೇಂಜ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಇನ್ನು ಬೆಡ್ ಸ್ಪ್ರೆಡ್ ಎಲ್ಲನೂ ತೆಗೆದು ಚೇಂಜ್ ಮಾಡಿದ್ದೀನಿ. ಚೇಂಜ್ ಮಾಡಿಬಿಟ್ಟು ಬಟ್ಟೆ ಕೂಡ ಒಗೆಯೋದಕ್ಕೂ ಹಾಕಿಬಿಟ್ಟೆ ನಾನು ಇವತ್ತು. ಸ್ವಲ್ಪ ಬಟ್ಟೆಗಳಿದ್ವು, ಮೋಡ ಬೇರೆ ಮುಚ್ಕೊಂಡಿತ್ತು, ಮಳೆ ಬರೋ ಥರನೇ ಇತ್ತು, ಆದರೂ ಕೂಡ ಹಾಕಿಬಿಟ್ಟಿದ್ದೆ. ಇನ್ನು ಬಟ್ಟೆಗಳು ಒಗೆದು ಒಣಗಾಕಿ ಬಂದ ಮೇಲೆ ಮಳೆ ಸ್ಟಾರ್ಟ್ ಆಯಿತು. ಬಟ್ಟೆಗಳೆಲ್ಲ ನೆಂದೇ ಹೋದ್ವು. ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನು ಮೋಡ ಮುಚ್ಕೊಂಡಿತ್ತು ಬೇರೆ. ನಾನು ಏನು ಬಿಸಿಲು ಬರುತ್ತೆ, ಮಳೆ ಏನು ಬರಲ್ಲ ಅಂತ ಅಂದ್ಕೊಂಡು ನಾನು ಬಟ್ಟೆಗಳನ್ನ ಹಾಕಿಬಿಟ್ಟೆ. ನೋಡಿದ್ರೆ ಮಳೆ ಬಂದು ಎಲ್ಲನೂ ನೆಂದೋದ್ವು. ಇವತ್ತು ಎಲ್ಲ ಬಟ್ಟೆಗಳು ಆಚೆನೇ ಬಿಟ್ಟಿದ್ದಾಯಿತು. ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡ್ಕೊಂಡಾದ್ಮೇಲೆ ಇನ್ನು ಮನೆಯೆಲ್ಲ ಕಸ ಗುಡಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಿನ್ನೆ ತರಕಾರಿ ತೊಗೊಂಬಂದಿದ್ದು ಎಲ್ಲನೂ ಎತ್ತಿಟ್ಟಿರಲಿಲ್ಲ, ಬೆಳಗ್ಗೆನೇ ಎತ್ತಿಟ್ಟಿದ್ದು. ಹಾಗಾಗಿ ಸ್ವಲ್ಪ ಕಸ ಎಲ್ಲ ಜಾಸ್ತಿನೇ ಇತ್ತು. ಎಲ್ಲನೂ ಕ್ಲೀನ್ ಮಾಡಿಕೊಂಡೆ, ಮನೆಯೆಲ್ಲ ಕಸ ಗುಡಿಸಿ. ಮತ್ತು ಆಚೆ ಎಲ್ಲನೂ ನೀರು ಹಾಕಿ ತೊಳಿಬೇಕಿತ್ತಲ್ಲ. ನಿನ್ನೆ ಭಾನುವಾರನೂ ಅಂದರೆ ಶುಕ್ರವಾರನೂ ನಾನೇನು ತೊಳೆದಿರಲಿಲ್ಲ ಮೇಲೆಯಿಂದ. ಹಬ್ಬದ ದಿನ ತೊಳೆದಿದ್ದಷ್ಟೇ, 1 ವಾರ ಆಗಿತ್ತು. ಅದಕ್ಕೇ ಇವತ್ತು ಮನೆ ಮೇಲಿಂದ ಎಲ್ಲ ನೀರು ಹಾಕಿ ತೊಳ್ಕೊಂಡಿದ್ದೀನಿ ಕ್ಲೀನಾಗಿ. ಕಾರ್ತಿಕ್ ಸೋಮವಾರ ಅಂದರೆ ಹೀಗೆ ಇರುತ್ತೆ. ಕಾರ್ತಿಕ್ ಸೋಮವಾರದಲ್ಲಿ ಪ್ರತಿ ಸೋಮವಾರ ಕೂಡ ನಾನು ಈ ಥರ ಪೂಜೆ ಮಾಡ್ತೀನಿ ಮನೆಯಲ್ಲಿ. ದೇವರಿಗೆ ದೀಪ, ಇಲ್ಲಿ ಕೂಡ ಮನೆಯಲ್ಲೂ ದೀಪ ಹಚ್ತೀನಿ, ತಿರ್ಗಾ ದೇವಸ್ಥಾನದಲ್ಲೂ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಒಂದು ಸೋಮವಾರ ಮಾತ್ರ ನಾನು ಅಲ್ಲಿ ದೀಪಗಳು ಹಚ್ತಾರೆ ದೇವಸ್ಥಾನದ ಹತ್ರ. ಆ ದೀಪಗಳನ್ನ ನಾನು ಯಾವುದಾದ್ರೂ ಒಂದು ಸೋಮವಾರ ತಗೊಂಡೋಗಿ ಹಚ್ತೀನಿ ಅಲ್ಲಿ. ಅದನ್ನು ನಾನು ಕೊನೆ ಸೋಮವಾರ ಅಥವಾ 3ನೇ ಸೋಮವಾರ ಈ ಥರ ಮಾಡೋಣ ಅಂತ ಪ್ರತಿ ಸಲ ನಾವು ಹಾಗೆ ಮಾಡೋದು. ಯಾವುದಾದ್ರೂ ಒಂದು ಸೋಮವಾರ ದೀಪ ಹಚ್ಬಿಟ್ಟು ಬರ್ತೀವಿ ದೇವರಿಗೆ. ಈ ಸಲ ಕೊನೆ ಸೋಮವಾರ ಅಂತ ಅನಿಸುತ್ತೆ, ಗೊತ್ತಿಲ್ಲ ನಮ್ಮಮ್ಮ ಯಾವಾಗ ಹೇಳ್ತಾರೆ ಅಂತ. ಹಚ್ಚಿದಾಗ ತೋರಿಸ್ತೀನಿ ಯಾವ ಥರ ಅದು ದೀಪ ಹಚ್ಚೋದು ಅಂತ ಅಂದ್ಬಿಟ್ಟು. ಇನ್ನು ಮಾಮೂಲಿಯಾಗಿ ಈ ಬೂದ್ಗುಂಬಳಕಾಯಲ್ಲೆಲ್ಲ ದೀಪ ಹಚ್ತಾರೆ ಅಲ್ವಾ, ಅದನ್ನೆಲ್ಲನೂ ಹಚ್ಚಿ ಇಟ್ಟಿರ್ತಾರೆ ಇವತ್ತು. ದೇವಸ್ಥಾನಕ್ಕೆ ಹೋಗ್ತೀನಲ್ವ, ತೋರಿಸ್ತೀನಿ ಅಲ್ಲಿ ಹೆಂಗೆ ಮಾಡಿರ್ತಾರೆ, ದೀಪಗಳನ್ನೆಲ್ಲ ಹೆಂಗೆ ಹಚ್ಚಿರ್ತಾರೆ ಅಂತ ಅಂದ್ಬಿಟ್ಟು. ಇದನ್ನು ಮಾಡಬೇಕು ಕಾರ್ತಿಕ ಮಾಸದಲ್ಲಿ. ಮನೆಯಲ್ಲೂ ದೀಪ ಹಚ್ಚಬೇಕು, ಮತ್ತು ಶಿವನ ದೇವಸ್ಥಾನದಲ್ಲಿ ಕೂಡ ದೀಪ ಹಚ್ಚಿ ಬಂದರೆ ಒಳ್ಳೆಯದು. ಹಾಗಾಗಿ ನಾನು ಯಾವುದಾದ್ರೂ ಒಂದು ಸೋಮವಾರ ಮಾಡ್ತೀನಿ ಅಷ್ಟೇ. ಇನ್ನು ಮಾಮೂಲಿಯಾಗಿ ಸೋಮವಾರದೊತ್ತು ನಾನು ಪೂಜೆ ಮಾಡೇ ಮಾಡ್ತೀನಿ. ಇನ್ನು ಕಾರ್ತಿಕ ಮಾಸ ಆಗಿದ್ದರಿಂದ ಇವತ್ತು ಬೆಳಗ್ಗೆಯಿಂದನೇ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅಂದರೆ ಇವತ್ತು ಪೂಜೆ ಐಟಮ್ಸ್ ಎಲ್ಲನೂ ತೊಳೆದು ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಾನು ತೊಳೆದು 1 ವಾರ ಆಗಿತ್ತು ಅಲ್ಲ, ಹಬ್ಬದಲ್ಲಿ ತೊಳೆದಿದ್ದು, ಹಬ್ಬದಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದು ದೇವ್ರ ಗುಡಿನ. ಇನ್ನು ಇವತ್ತು ಕ್ಲೀನ್ ಮಾಡಲೇಬೇಕಿತ್ತು ಎಲ್ಲನೂ. ಹಾಗಾಗಿ ಇನ್ನು ಪ್ರತಿ ಸೋಮವಾರ ನಾನು ದೀಪ ಹಚ್ಚೋದ್ರಿಂದ ಸೋಮವಾರನೇ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಇವತ್ತು ಎಲ್ಲನೂ ಮಾಡಿರೋದು. ಇನ್ನು ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಡು ಬಂದು ಆಚೆ ಕೂಡ ನೀರು ಹಾಕಿ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹೊಸಲ್ಗೂ ಕೂಡ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡಿಸ್ಕೊಂಡು ಇನ್ನು ಬಾಗಿಲಲ್ಲಿ ಒಂದು ಸಿಂಪಲ್ಲಾಗಿ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಸಿಂಪಲ್ಲಾಗೆ ನೋಡೋದಕ್ಕೆ ಚೆನ್ನಾಗಿದೆ. ಡಿಸೈನ್ ಬಿಡಿಸೋದು ಕೂಡ ಈಸಿಯಾಗಿದೆ, ಡಿಸೈನ್ ಕೂಡ ಸೂಪರಾಗಿದೆ. ನೋಡಿ ಹೆಂಗಿದೆ ಅಂತ ಹೇಳಿ ರಂಗೋಲಿನ. ಜೊತೆಲಿ ನೀವು ಕೂಡ ಟ್ರೈ ಮಾಡಿ ಆಯಿತಾ, ಮಿಸ್ ಮಾಡ್ತೀರಾ. ರಂಗೋಲಿ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಬಿಡಿಸಿ ಆದಮೇಲೆ. ನನಗೆ ತುಂಬ ಇಷ್ಟ ಆಯಿತು. ಅದು ಬೇರೆ ಏನೋ ಡಿಸೈನ್ ಮಾಡೋಣ ಅಂತ ಹೋದೆ. ಆ ಬಿಡಿಸೋ ಟೈಮಲ್ಲಿ ನನ್ನ ತಲೆಗೆ ಏನು ಬರುತ್ತೋ ಹಂಗೆ ಬಿಡಿಸ್ಬಿಡ್ತೀನಿ ನಾನು. ಒಟ್ಟಿನಲ್ಲಿ ಬಿಡಿಸಿ ಆದಮೇಲೆ ಎಲ್ಲ ಆದಮೇಲೆ ನೋಡೋದಕ್ಕೆ ಚೆನ್ನಾಗೇ ಕಾಣಿಸುತ್ತೆ. ಇನ್ನು ಇವತ್ತಿನ ರಂಗೋಲಿ ಇದು ನಂದು. ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಮಿಸ್ ಮಾಡ್ದಿರಾ, ಓಕೆನಾ?
ಇನ್ನು ರಂಗೋಲಿನೂ ಬಿಡಿಸಿ ಆಯಿತು. ತುಳಸಿ ಗಿಡದ ಹತ್ರ ಈ ಥರ ಒಂದು ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಇದಿನ್ನು ಬಾಗ್ಲ ಹತ್ರ ಹಾಕಿರೋದು. ನನಗೆ ತುಂಬ ಇಷ್ಟ ಆಯಿತು ರಂಗೋಲಿ. ಏನೋ ಒಂದು ಡಿಸೈನ್ ಯೋಚನೆ ಮಾಡಿಕೊಂಡೆ, ಅದು ಇನ್ನೆಂಥದೋ ಡಿಸೈನ್ ಆಯಿತು. ಒಟ್ಟಿನಲ್ಲಿ ಚೆನ್ನಾಗಿತ್ತು ರಂಗೋಲಿ. ಇನ್ನು ರಂಗೋಲಿ ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ಇನ್ನು ಮನೆ ಒಳಗಡೆನೂ ಕೂಡ ಒರೆಸ್ಬಿಡ್ತಾ ಇದ್ದೀನಿ. ಸ್ನಾನಕ್ಕೆ ನೀರು ಕೂಡ ಇಟ್ಟಿದ್ದೀನಿ. ಮನೆಯೆಲ್ಲ ಒರೆಸ್ಕೊಂಡು ನಾನು ಕೂಡ ಸ್ನಾನನೂ ಮಾಡಿಕೊಂಡು ರೆಡಿಯಾದೆ. ಇನ್ನು ರೆಡಿ ಆದಮೇಲೆ ದೇವ್ರ ಗುಡಿನ ಕ್ಲೀನ್ ಮಾಡಬೇಕು ಅಲ್ವಾ, ಅದೊಂದು ಕೆಲಸ ಇವತ್ತು ದೊಡ್ಡದು ಕೆಲಸ ಇದೆ ನನಗೆ. ದೇವ್ರ ಗುಡಿ ಕ್ಲೀನ್ ಮಾಡಬೇಕು ಅಂದರೆ ಸ್ವಲ್ಪ ಹೊತ್ತು ಯಾಕೋ ಗೊತ್ತಿಲ್ಲ, ನಿನ್ನೆಯಿಂದ ಒಂಚೂರು ತಲೆಯೆಲ್ಲ ತಿರುಗ್ತಾ ಇತ್ತು ನನಗೆ. ಅಂದರೆ ಕೂತಿದ್ದೆದ್ರೆ ತಲೆ ತಿರುಗೋದು, ಸಡನ್ನಾಗಿ ತಲೆ ತಿರುಗೋದು, ನಿಂತಿದ್ರೆ ಸುಮ್ಮನೆ ತಲೆ ತಿರುಗೋದು, ಈ ಥರ ಆಗ್ತಾಯಿತ್ತು. ಯಾಕೆ ಅಂತ ಗೊತ್ತಾಗಲಿಲ್ಲ. ಏನೋ ಗೊತ್ತಿಲ್ಲ, ನೆನ್ನೆ ಮಧ್ಯಾಹ್ನ ಊಟ ಮಾಡಿ ಆದಮೇಲಿಂದ ನನಗೆ ಆ ಥರ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಕೆಲಸ ಮಾಡೋದಕ್ಕೂ ಕಷ್ಟ ಆಗ್ತಾಯಿತ್ತು. ಇಷ್ಟೆಲ್ಲ ಮಾಡಿಬಿಟ್ಟೆ. ಸ್ನಾನ ಮಾಡಿದ್ಮೇಲೆ ಅಂತೂ ಅದು ಇನ್ನೊಂಥರ ಸುಸ್ತು ಜಾಸ್ತಿ ಅನ್ನಿಸ್ಬಿಡ್ತು ನನಗೆ. ಇನ್ನು ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಇನ್ನೂ ದೋಸೆಗೆ ಹಾಕಿದ್ರಲ್ವ ನಮ್ಮಮ್ಮ, ಸರಿ ಅಂದ್ಬಿಟ್ಟು ಸ್ವಲ್ಪ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಆಲೂಗೆಡ್ಡೆನ ಬೇಯೋದಕ್ಕೆ ಇಟ್ಬಿಟ್ಟೆ. ಅದು ಒಂದು ಕಡೆ ಬೇಯ್ತಾ ಇದ್ದರೆ ಇನ್ನೊಂದು ಕಡೆ ಕೆಲಸಗಳನ್ನ ಮುಗಿಸ್ಕೊಂಬಿಡ್ಬೋದು ಅಂತ. ಯಾಕಂದರೆ ತಿಂಡಿ ಮಾಡೋದು ಕೂಡ ಲೇಟ್ ಆಗಿಬಿಡುತ್ತೆ. ಮೋಸ್ಟ್ಲಿ ಇತ್ತೀಚೆಗೆ ನಾನು ತಿಂಡಿ ತುಂಬ ಲೇಟಾಗಿ ತಿಂತಾ ಇದ್ದೀನಿ, ಅಥವಾ ಊಟ ತುಂಬ ಲೇಟಾಗಿ ಟೈಮೇ ಇಲ್ದಿರ ಯಾವಾಗಂದರೆ ಅವಾಗ ತಿಂತಾ ಇರೋದಕ್ಕೆ ಆ ಥರ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಒಂಥರ ತುಂಬ ಸುಸ್ತು, ಕೂತಿದ್ದಿದ್ರೆ ತಲೆ ತಿರುಗೋದು, ಅಥವಾ ಸುಮ್ಮನೆ ನಿಂತಿದ್ರೂ ಕೂಡ ತಲೆ ತಿರುಗೋದು, ಈ ಥರ ಆಗ್ತಾ ಇದೆ. ಏನೋ ಗೊತ್ತಿಲ್ಲ, ವೀಕ್ನೆಸ್ಗೋ ಏನೋ ಗೊತ್ತಿಲ್ಲ, ಬಿ ಪಿ ಲೋ ಆಗ್ತಾ ಇದೆಯೋ ಏನೋ. ಟೈಮ್ ಕರೆಕ್ಟಾಗಿ ಸರಿಯಾಗಿ ಊಟ ತಿಂತಾ ಇಲ್ಲ ಅಂತ ಇತ್ತೀಚೆಗೆ ನಮ್ಮಮ್ಮ ಬೈತಾನೇ ಇರ್ತಾರೆ. ಯಾಕಂದರೆ ಜಾಸ್ತಿ ನಡುವೆ ಫೋನ್ ನೋಡ್ಕೊಂಡಿರ್ತೀನಿ ಅಲ್ಲ, ಫೋನ್ ನೋಡ್ತಾ ಇರೋದ್ರಿಂದ ಕೂಡ ಹಿಂಗೆ ಆಗ್ತಾ ಇದೆಯೋ ಏನೋ. ಆದಷ್ಟು ಕಮ್ಮಿ ಮಾಡಬೇಕು. ಮುಂದೆ ಹೋಗ್ತಾ ಸ್ವಲ್ಪ ಕಮ್ಮಿ ಮಾಡಿಕೊಂಡೇ ಹೋಗಬೇಕು. ಇಲ್ಲ ಅಂತಂದರೆ ಆಗಲ್ಲ. ಯಾಕಂದರೆ ತುಂಬಾ ಒಂಥರ ಆಗ್ತಾಯಿತ್ತು ನನಗೆ. ಆದರೂ ಕೂಡ ಇನ್ನು ವಾರದ ದಿನ ಏನು ಮಾಡದೆ ಹೋದರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಹಾಗೂ ಹಿಂಗೂ ಸುಧಾರಿಸ್ಕೊಂಡು ಕೆಲಸ ಮಾಡ್ಕೊತಾ ಇದ್ದೆ. ಇನ್ನು ಬೇಗ ಮುಗಿಸ್ಕೊಳ್ಳೋಣ ಅಂತ ಮಾಡಿದೆ. ಆದರೂ ಎಷ್ಟು ಬೇಗ ಅಂತ ಮಾಡಿದ್ರೂ ಕೂಡ ನಾನು ತಿಂಡಿ ತಿನ್ನೋಷ್ಟೊತ್ತಿಗೆ 10:30 11 ಗಂಟೆ ಈ ಥರ ಆಗ್ಬಿಡ್ತಾ ಇದೆ ಟೈಮು. ಹಾಗಾಗಿ ಬೇಗ ದೇವ್ರ ಗುಡಿನೆಲ್ಲ ಕ್ಲೀನ್ ಮಾಡಿಕೊಂಡೆ. ಪೂರ್ತಿ ಕ್ಲೀನ್ ಮಾಡಿದ್ದೀನಿ ಇವತ್ತು. ದೇವ್ರ ಫೋಟೋಗಳನ್ನೂ ಎಲ್ಲನೂ ಒರೆಸಿದ್ದೀನಿ. ಮೊನ್ನೆ ಅಷ್ಟೇ ಹೋದ ವಾರ ಹಬ್ಬದಲ್ಲಿ ಒರೆಸಿದ್ದೆ, ಆದರೂ ಕೂಡ ಇವತ್ತು ಕೂಡ ಒರೆಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ದೇವ್ರದ ಪೂಜಾ ಐಟಮ್ಸು ಎಲ್ಲನೂ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಒರೆಸಿ ಎಲ್ಲದಕ್ಕೂ ಅರ್ಶಿನ ಕುಂಕುಮ ಇಟ್ಟು ದೇವ್ರ ಗುಡಿಲೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ದೇವ್ರಿಗೆಲ್ಲನೂ ಹೂ ಮುಡಿಸ್ಬಿಟ್ಟು ದೀಪ ಹಚ್ಕೊಂಡಿದ್ದು. ದೀಪ ಹಚ್ಚಿ ಮನೇಲಿ ಕೂಡ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ. ಇನ್ನಿದು ನಮ್ಮ ಮನೆಯ ಕಾರ್ತಿಕ ಸೋಮವಾರದ ಮೊದಲನೇ ಸೋಮವಾರದ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಅದೇನೋ ಗೊತ್ತಿಲ್ಲ, ಮನೇಲಿ ದೀಪ ಹಚ್ಚದೆ ಹೋದರೆ ಒಂಥರ ಚೆನ್ನಾಗೇ ಅನ್ನಿಸ್ತಾ ಇರಲ್ಲ. 2-3 ದಿನದಿಂದ ಏನು ಮಾಡೇ ಇರಲಿಲ್ಲ ನಾನು. ಎಲ್ಲ ಒಂಥರ
ಹೆಂಗಿದ್ರೆ ಹಂಗಂಗೆ ಬಿಟ್ಬಿಟ್ಟಿದ್ದೆ ಮನೇನ. ಇವತ್ತು ಎಲ್ಲನೂ ಕ್ಲೀನ್ ಮಾಡಿ ಪೂಜೆ ಮಾಡಿದ್ನಲ್ಲ, ಒಂಥರ ಸಮಾಧಾನ ಆಯಿತು. ಇನ್ನು ನಾವು ಕೂಡ ದೇವಸ್ಥಾನಕ್ಕೂ ಹೋದ್ವಿ. ದೇವಸ್ಥಾನದಲ್ಲಿ ನೋಡಿದ್ರೆ ಜನ ಜಾಸ್ತಿ ಇದ್ದರು. ಯಾಕಂತಂದರೆ ಇವತ್ತು ಮೊದಲನೇ ಸೋಮವಾರ ಆಗಿದ್ದರಿಂದ ತುಂಬ ಜನ ಬಂದಿದ್ದರು. ಜೊತೇಲಿ ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ರು ಇನ್ನೂ ಕೂಡ. ಹಾಗಾಗಿ ದೇವ್ರ ಗುಡಿನ ಬಾಗಿಲು ಹಾಕಿದ್ರು. ಸ್ವಲ್ಪ ಹೊತ್ತು ಸುಮಾರು ಹೊತ್ತು ನಿಂತ್ಕೊಂಡಿದ್ದೆ ನಾನು. ಸುಮಾರು ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ದೆ. ಆದರೆ ಬಾಗಿಲಿನ್ನೂ ಓಪನ್ ಮಾಡೋ ಥರನೇ ಕಾಣಿಸ್ತಾ ಇರಲಿಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ದರ್ಶನ ಮಾಡ್ಕೊಳ್ಳೋದಕ್ಕೆ ಅಂತ. ಸರಿ, ಅಷ್ಟರಲ್ಲಿ ಬೇರೆ ದೇವ್ರುಗಳನ್ನೆಲ್ಲ ಒಂದು ಕಡೆಯಿಂದ ಬಂದ್ಬಿಡೋಣ ಅಂತ ಈ ಕಡೆ ಬಂದ್ವಿ ನಾವು. ಸುಮಾರು ಹೊತ್ತು ನಿಂತು ನೋಡಿದೆ, ಇನ್ನೂ ಓಪನ್ ಮಾಡ್ತಾನೆ ಇರಲಿಲ್ಲ ಅವರು. ಇನ್ನೂ ಒಳಗಡೆ ಪೂಜೆ ಎಲ್ಲ ಮಾಡ್ತಾಯಿದ್ರು, ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಸರಿ ಆಯಿತು, ಅಷ್ಟರಲ್ಲಿ ಇವೆಲ್ಲ ನೋಡ್ಕೊಂಡು ಬಂದ್ಬಿಡೋಣ, ಎಲ್ಲ ದೇವ್ರಿಗೂ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಬಂದ್ವಿ ಒಂದು ರೌಂಡ್ ಈ ಕಡೆಗೆ. ಇನ್ನೂ ರೆಡಿ ಮಾಡ್ತಾನೆ ಇದ್ದರು. ಎಷ್ಟೊತ್ತು ನೋಡಿದ್ರು ಕೂಡ ಹಂಗೆ ಆ ಕಡೆ ಹೋಗಿ ಈ ಕಡೆ ಬಂದು ನಾನು ನೋಡ್ತಾನೆ ಇದ್ದೆ. ಇನ್ನೂ ಓಪನ್ನೇ ಮಾಡಿರಲಿಲ್ಲ ಸ್ಕ್ರೀನ್ನ. ಡೋರ್ ಓಪನ್ ಮಾಡಿದ್ರು, ಆದರೆ ಸ್ಕ್ರೀನ್ ಓಪನ್ ಮಾಡ್ತಾ ಇರಲಿಲ್ಲ. ಸರಿ, ತುಂಬ ಲೇಟ್ ಆಗಿಬಿಡುತ್ತೆ ಇನ್ನು ಕಾಯ್ಕೊಂಡಿದ್ರೆ ಅಂತ ಅಂದ್ಬಿಟ್ಟು ಬೇರೆ ದೇವ್ರುಗಳನ್ನೆಲ್ಲ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಅಲ್ಲಿರೋದು ವೀರಭದ್ರ ಸ್ವಾಮಿ. ಇವತ್ತು ನಾವು ನೋಡಬೇಕಾಗಿರೋದು ಶಿವಪ್ಪನಲ್ವಾ, ಹಾಗಾಗಿ ಫಸ್ಟು ಶಿವಪ್ಪನ ನೋಡ್ಬಿಡೋಣ ಅಂದ್ಬಿಟ್ಟು ಬಂದ್ವಿ ಈ ಕಡೆಗೆ. ಎಲ್ಲ ಕಡೆ ದೇವ್ರುಗಳಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾನು ಆವಾಗಲೇ ಹೇಳಿದೆ ಅಲ್ಲ, ದೀಪಗಳು ಹಚ್ತಾರೆ ಅಂತ. ಈ ಥರ ದೇವ್ರ ಮುಂದೆ, ಶಿವನ ಮುಂದೆ ದೀಪಗಳನ್ನ ಹಚ್ಚಿ ಇಟ್ಟಿರ್ತಾರೆ. ಇವತ್ತು ಅಂದರೆ ಕೊನೆಯ ಸೋಮವಾರದ ದಿನ ಫುಲ್ಲು ಇಡೀ ದೇವಸ್ಥಾನದಲ್ಲೆಲ್ಲ ದೀಪ ಹಚ್ಚಿ ಇಟ್ಟಿರ್ತಾರೆ. ಅದು ನೋಡೋಕ್ಕೆ ಒಂದು ಚೆಂದ. ಆ ಟೈಮಲ್ಲಿ ನಾನು ಬಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇಷ್ಟು ಮಾತ್ರ ದೇವ್ರ ಮುಂದೆ ಹಚ್ಚಿ ಇಟ್ಟಿರ್ತಾರೆ. ಇನ್ನು ದೇವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ. ಶಿವನಿಗೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮೊದಲನೇ ಸೋಮವಾರದ ದಿನ ಶಿವನ ದರ್ಶನ ಕೂಡ ಆಯಿತು ನಮಗೆ. ನೋಡಿ, ಈ ಥರ ದೀಪಗಳನ್ನ ಹಚ್ಚಿ ಇಟ್ಟಿರ್ತಾರೆ ದೇವ್ರ ಮುಂದೆ. ಬೆಲ್ಲದ ದೀಪ, ಮಾಮೂಲಿ ತುಪ್ಪದ ದೀಪ, ಮತ್ತು ಬೂದುಗುಂಬಳಕಾಯಿ ದೀಪ, ಈ ಥರ ಎಲ್ಲ ಹಚ್ಚಿರ್ತಾರೆ. ಇನ್ನು ದೇವ್ರ ದರ್ಶನ ಕೂಡ ಆಯಿತು. ಇನ್ನು ಇಷ್ಟೆಲ್ಲ ದೇವ್ರುಗಳನ್ನ ನೋಡಿಕೊಂಡು ಈ ಕಡೆ ಬರೋಷ್ಟೊತ್ತಿಗೆ ಸ್ಕ್ರೀನ್ ಓಪನ್ ಮಾಡಿದರು. ಆದರೆ ಜನ ತುಂಬೋಗ್ಬಿಟ್ರು, ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಎಷ್ಟು ಕಾಣುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡೆ ಅಷ್ಟೇನೆ. ದೇವರು ಸರಿಯಾಗಿ ಕಾಣಿಸ್ತಾ ಇಲ್ಲ. ಆದರೂ ಎಷ್ಟು ಕಾಣಿಸುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ಇನ್ನು ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಆಚೆ ಬಂದರೆ ಪ್ರಸಾದ ಕೂಡ ರೆಡಿ ಇತ್ತು. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸು ಬೇರೆ ಆಗಿಬಿಟ್ಟಿತ್ತು. ನನಗೆ ದೇವಸ್ಥಾನ ಪ್ರಸಾದ ಅಂದರೆ ಪ್ರಾಣ. ಅದರಲ್ಲೂ ಪುಳಿಯೋಗರೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ಟೇಸ್ಟು. ಪ್ರಸಾದ ಕೂಡ ತಿನ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ. ಇನ್ನು ಆಲೂಗೆಡ್ಡೆ ಬೇಯಿಸಿಟ್ಟು ಹೋಗಿದ್ದೆ ಅಲ್ಲ, ಹಾಗಾಗಿ ಪಲ್ಯ ಕೂಡ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡಿದೆ. ನನಗೆ ಪ್ರಸಾದ ತಿಂದಿದ್ದೆ ಸಾಕಾಗಿತ್ತು. ಆದರೆ ಆಲೂಗೆಡ್ಡೆ ವೇಸ್ಟ್ ಆಗುತ್ತೆ ಅಂತ ಪಲ್ಯ ಮಾಡಿಬಿಟ್ಟೆ, ಮಧ್ಯಾಹ್ನಕ್ಕಾಗತ್ತೆ ಅಂತ ಅಂದ್ಬಿಟ್ಟು. ನಾವೆಲ್ಲ ದೇವಸ್ಥಾನದಲ್ಲಿ ಅದು ಪ್ರಸಾದ ಒಳ್ಳೆ ಬ್ರೇಕ್ಫಾಸ್ಟ್ ಕೊಟ್ಟಂಗೆ ಜಾಸ್ತಿನೇ ಕೊಟ್ಟಿದ್ರಲ್ಲ, ಅಲ್ಲೇ ತಿನ್ಕೊಂಬಂದಿದ್ವಲ್ಲ, ಹಾಗಾಗಿ ಸರಿ ಪಲ್ಯ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡಿಬಿಟ್ಟೆ. ಆಲೂಗೆಡ್ಡೆ ಪಲ್ಯ ಮಾಮೂಲಿಯಾಗಿ ಗೊತ್ತೇ ಇರುತ್ತೆ. ಆಲೂಗೆಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಹಾಗಾಗಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಜೊತೆಯಲ್ಲಿ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊತೀನಿ. ಅರಿಶಿನ ಸ್ವಲ್ಪ ಲೇಟಾಗಿ ಹಾಕ್ಕೊತೀನಿ, ಯಾಕಂದರೆ ಇವಾಗಲೇ ಹಾಕಿದ್ರೆ ಅದೊಂಥರ ಸೀದೋಗಿರೋ ಥರ ಅನಿಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅರಿಶಿನ ಹಾಕ್ಕೊತೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿನೂ ಹಾಕಿಬಿಟ್ಟು ಆಮೇಲೆ ಬೇಯಿಸಿ ಇಟ್ಕೊಂಡಿದ್ನಲ್ಲ ಆಲೂಗೆಡ್ಡೆನ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಲೂಗೆಡ್ಡೆ ಪಲ್ಯ ರೆಡಿನೇ ಆಗಿಬಿಡುತ್ತೆ. ದೋಸೆಗೆ ಆಲೂಗೆಡ್ಡೆ ಪಲ್ಯ ಇದ್ರೇ ಚೆಂದ. ನಾನು ಒಂದೊಂದು ಸರಿ ಮಾಡೋಕ್ಕೋಗಲ್ಲ, ಬರೀ ಚಟ್ನಿನೇ ಮಾಡಿಬಿಡೋದು. ಯಾಕಂದರೆ ಆಲೂಗೆಡ್ಡೆ ಪಲ್ಯ ನಮ್ಮ ಮನೇಲಿ ಜಾಸ್ತಿ ತಿನ್ನಲ್ಲ ಯಾರೂ. ಯಾಕಂದರೆ ಅದು ವಾಯು ಕೈಕಾಲು ಹಿಡ್ಕೊಳ್ಳುತ್ತೆ, ಬೇಡ ಅಂತಾರೆ. ಆದರೂ ನನಗೆ ಇಷ್ಟ. ಅದು ದೋಸೆಗಾಗಲಿ ನನಗೆ ಚಪಾತಿಗಾಗಲಿ ಆಲೂಗೆಡ್ಡೆ ಪಲ್ಯ ಇದ್ರೇ ನನಗೆ ತಿನ್ನಬೇಕು ಅಂತ ಅನಿಸೋದು. ಹಾಗಾಗಿ ಆಲೂಗೆಡ್ಡೆ ಪಲ್ಯನ ಮಾಡಿದ್ದು, ಸ್ವಲ್ಪನೇ ಮಾಡಿದ್ದು, ಜಾಸ್ತಿ ಏನು ಮಾಡಿರಲಿಲ್ಲ. ಪಲ್ಯನೂ ಮಾಡಿ ಇಟ್ಬಿಟ್ಟು ಆಮೇಲೆ ಒಂದೆರಡು ದೋಸೆ ಕೂಡ ಹಾಕಿದೆ. ಇವತ್ತು ಸ್ವಲ್ಪ ತುಪ್ಪ ಎಲ್ಲ ಹಾಕಿಬಿಟ್ಟು ಗೀ ದೋಸೆ ಮಾಡೋಣ ಅಂದ್ಬಿಟ್ಟು ತುಪ್ಪ ಎಲ್ಲ ಹಾಕಿ ಮಾಡಿದ್ದೀನಿ ದೋಸೆನ.
ಚೆನ್ನಾಗಿರುತ್ತೆ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಂಡ್ರೆ ಕೂಡ ಇನ್ನೂ ಸಖತ್ತಾಗಿರುತ್ತೆ. ಬೆಣ್ಣೆ ಇರಲಿಲ್ಲ, ಹಾಗಾಗಿ ನಾನು ತುಪ್ಪನೇ ಹಾಕಿದ್ದು. ಚೆನ್ನಾಗಿರುತ್ತೆ ದೋಸೆಗೆ ತುಪ್ಪ ಹಾಕ್ಕೊಂಡು ತಿನ್ನೋದು, ನನಗಿಷ್ಟ. ಯಾಕೋ ಕಲರ್ ಬರ್ತಾ ಇರಲಿಲ್ಲ ದೋಸೆ, ಮೋಸ್ಟ್ಲಿ ಅದು ಸರಿಯಾಗಿ ಇನ್ನೂ ಊರಿರಲಿಲ್ಲ ಅನಿಸುತ್ತೆ. ಥಂಡಿ ಇದೆ ಅಲ್ವಾ, ಹಾಗಾಗಿ ಸರಿಯಾಗಿ ದೋಸೆ ಇಟ್ಟು ಹುಳಿ ಬರ್ತಾ ಇಲ್ಲ. ಹುಳಿ ಬಂದರೆ ಚೆನ್ನಾಗಿ ಕಲರ್ ಬರುತ್ತೆ. ಇನ್ನು ದೋಸೆ ಹಾಕ್ಕೊಂಡಿದ್ದಾಯಿತು, ಇನ್ನೊಂದು ಸರಿ ತಿಂಡಿ ತಿಂದಿದ್ದು ಆಯಿತು. ಅಷ್ಟೇ, ನಾನು ಮತ್ತೆ ಮಧ್ಯಾಹ್ನ ಊಟನೇ ಮಾಡಲಿಲ್ಲ. ನಾನು ದೋಸೆ ಹಾಕ್ಕೊಂಡು ತಿನ್ನೋಷ್ಟೊತ್ತಿಗೆ ಆಗಲೇ ಟೈಮು 11:30 ಆಗಿತ್ತು ಟೈಮು. ಹಾಗಾಗಿ ನಾನು ಒಂದೇ ಸಲ ತಿಂದಿದ್ದು, ಮತ್ತೆ ನಾನು ತಿನ್ನೋಕ್ಕೆ ಹೋಗಲಿಲ್ಲ ಮಧ್ಯಾಹ್ನ ಊಟನ. ಮಧ್ಯಾಹ್ನಕ್ಕೆ ಒಂದು ಆ್ಯಪಲ್ ತಿಂದ್ಕೊಂಡು ಹಾಗೆ ಸುಮ್ಮನೆ ಆಗಿಬಿಟ್ಟೆ. ಯಾಕಂದರೆ ದೋಸೆ ತಿಂದಿರೋದಲ್ವ, ಸರಿಯಾಗಿ ಜೀರ್ಣ ಆಗಲ್ಲ, ಎದೆ ಉರಿತಾ ಇರುತ್ತೆ. ಹಾಗಾಗಿ ಜಾಸ್ತಿ ಬೇಡ ತಿನ್ನೋದು ಅಂತ ಅಂದ್ಬಿಟ್ಟು ನಾನು ಮಧ್ಯಾಹ್ನ ಏನೂ ತಿನ್ನೋಕೆ ಹೋಗಲಿಲ್ಲ. ಬೆಳಗ್ಗೆ ಏನು ತಿಂದಿದ್ದೆ ಅಲ್ಲ, ದೇವಸ್ಥಾನದಲ್ಲಿ ಪುಳಿಯೋಗರೆನೂ ತಿಂದಿದ್ದೆ, ಮನೆಯಲ್ಲಿ 2 ದೋಸೆ ಕೂಡ ತಿಂದ್ಬಿಟ್ಟಿದ್ದೆ. ಅದು ತಿನ್ನೋಷ್ಟೊತ್ತಿಗೆ ನನಗೆ ಟೈಮ್ ಆಗಿತ್ತು 11:30. ಹಾಗಾಗಿ ನಾನು ಮತ್ತೆ ಊಟ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಇದು, 2 ಬ್ರೇಕ್ಫಾಸ್ಟು ನಮ್ಮದು. ಬ್ರೇಕ್ಫಾಸ್ಟು ಊಟ ಎಲ್ಲ ಒಂದೇನೇ. ಇನ್ನು ದೋಸೆ ಮಾಡಿಕೊಂಡು ದೋಸೆ ತಿನ್ಕೊಂಡಿದ್ದು ಆಯಿತು. ದೋಸೆ ಎಲ್ಲ ತಿನ್ಕೊಂಡಾದಮೇಲೆ ಇನ್ನೂ ಸ್ವಲ್ಪ ಕೆಲಸ ಕೂಡ ಇತ್ತು ನನಗೆ. ಜಿಗ್ಜಾಗ್ಗೆ ಇದೆ ಅಂತ ಅಂದರು, ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಅದನ್ನು ಹೋಗಿ ಈಸ್ಕೊಂಡು ಬಂದು ಇನ್ನು ಕೆಲಸನೂ ಮಾಡ್ಕೊಂಬಿಡೋಣ ಅಂತ ಕೂತ್ಕೊಂಡೆ. ಇವತ್ತು ಬೆಳಗ್ಗೆ ನಾನು ಲೈವ್ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಡೈಲಿ ಮಾಡೋ ಟೈಮಿಂಗ್ಸ್ಗೆ ನಾನು ಇವತ್ತು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ, ಆಮೇಲೆ ಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಬಂದಿದ್ದು. ಇನ್ನು ಕುತ್ಕೊಂಡು ಜಿಗ್ಜಾಗು ಕೂಡ ಮಾಡಿಕೊಂಡೆ. ಏನಕ್ಕೆ ನಗ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ, ಟಿ ವಿ ನೋಡ್ತಾ ಇದ್ದೆ ನಾನು. ಟಿ ವಿನಲ್ಲಿ ಅದು ಒಂದು ಯೂಟ್ಯೂಬ್ ಚಾನಲೇ ನಾನು ನೋಡೋದು. ಯೂಟ್ಯೂಬ್ ಚಾನಲೇ ನಾನು ಮೂವೀಸು ಸಾಂಗ್ಸು ಬಿಟ್ಟರೆ ಯೂಟ್ಯೂಬೇ ನೋಡೋದು. ಯಾವುದೇ ಟಿ ವಿ ಅಂದರೆ ಚಾನಲ್ಸ್ಗಳು, ಟಿ ವಿ ಚಾನಲ್ಸ್ಗಳು ನಾನು ಯಾವುದನ್ನು ನೋಡಲ್ಲ. ಅದರಲ್ಲಿ ಒಂದು ಯೂಟ್ಯೂಬಲ್ಲಿ ಬರ್ತಾ ಇದ್ದಿದ್ದು ಕಾಮಿಡಿ, ಅವರನ್ನು ನೋಡಿ ನಗ್ತಾ ಇದ್ದೆ ಅಷ್ಟೇನೆ. ಆಮೇಲೆ ಏನು ಒಬ್ಬೊಬ್ಬಳೇ ನಕ್ಕೊತಾ ಇದ್ದಾಳೆ ಅಂತ ಅಂದ್ಕೊಬೇಡಿ. ಇನ್ನು ನೋಡಿ, ಹಿಂದೆಗಡೆ ಇಷ್ಟು ಸೀರೆಗಳಿದ್ವು, ಇಷ್ಟು ಸೀರೆಗಳು ಜಿಗ್ಜಾಗ್ ಮಾಡಬೇಕಾಗಿತ್ತು, ಜಾಸ್ತಿನೇ ಇತ್ತು. ಹಾಗಾಗಿ ಕುತ್ಕೊಂಡು ಮಾಡ್ತಾಯಿದ್ದೆ ಸುಮಾರು ಹೊತ್ತು, ಅದೇ ಕೆಲಸನೇ ಆಯಿತು. ಇನ್ನು ಹೇಳ್ದಂಗೆ ಮಾಮೂಲಿ ಮಧ್ಯಾಹ್ನ ನಾನು ಮತ್ತೆ ಏನೂ ಊಟ ಗೀಟ ತಿನ್ನೋಕೆ ಹೋಗಲಿಲ್ಲ. ಇನ್ನು ಜಿಗ್ಜಾಗ್ ಕೆಲಸ ಮುಗಿಸ್ಬಿಟ್ಟು ಸೀರೆ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಬಂದು ಇಷ್ಟೆಲ್ಲ ಕೆಲಸ ಆಯಿತು ಇವತ್ತು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ನನ್ನ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗು ಇನ್ನೂ ಏನಾದರೂ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ವ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಹೇಳಿ, ಆ ಮಿಸ್ಟೇಕ್ನ ನಾನು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೂ ಯಾವ ಥರ ವ್ಲಾಗ್ಸ್ಗಳು ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಆ ವ್ಲಾಗ್ಗಳನ್ನೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ನಾನು ವ್ಲಾಗ್ನ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಎಲ್ಲರಿಗೂ.